ಅಂತ ಹೇಳಿ ಕೇಳಿದಾಗ ನಾವು ಮಸೂತಿ ಆಗಿರ್ತೀವ್ರಿ ಅಂತ ಅರ್ತಿದ್ರು. ನಾವು ಮಸೂತಿ ಆಗಿರ್ತೀವ್ರಿ, ಮಸೂತಿ ಆಗಿರ್ತಾರ ಅನ್ನುವಂಥ ಭಾವನೆ ನಿಮಗೆ ಅರ್ಥ ಆಯ್ತು ಇಲ್ಲೋ ಗೊತ್ತಾಗಲಿಲ್ಲ. ಪರಮ ಪೂಜ್ಯ ಪ್ರಭುಕುಮಾರ ಶಿವಾಚಾರ್ಯರು ಅವ್ರ ಮನಸ್ಸು, ಅವ್ರ ಹೃದಯ ಭಾವನೆಗಳಿಂದ ಕೂಡಿರ್ತಕ್ಕಂಥ ಹೃದಯ ಅವ್ರದ್ದು. ಇವತ್ತು ಮಸೂತಿಯೊಳಗ ಒಂದು ಸುಂದರವಾದ ಶ್ರೀಮಠವನ್ನ ನಿರ್ಮಾಣ ಮಾಡಿದ್ರು ಅನ್ನುವಂಥ ಮಾತನ್ನ ನಮ್ಮ ಅಲ್ಟಾನ್ ಅಜ್ಜಾರ್ ಹೇಳಿದ್ರು. ಯಾಕಂದ್ರೆ ಈ ಮಠದ ಇತಿಹಾಸ ಇವೆಲ್ಲವುಗಳನ್ನು ನಾವು ಹಿಂದೆ ನೋಡಿದರೆ ಮಹಾನ್ ಶಿವಯೋಗಿಗ ಇರುವೆಗಳು ಬರ್ತಾವ. ಹಾಗ ಗುರುಗಳ ದರ್ಶನವನ್ನ ಮಾಡಿಕೊಳ್ಳಿಕ್ಕೆ ಸಾಗರೋಪಾದಿಯಲ್ಲಿ ಬರ್ತಾ ಇರತಕ್ಕಂಥ ಭಕ್ತಾದಿಗಳನ್ನ ನೋಡಿದ್ರೆ ಪ್ರಭುಕುಮಾರ ಶಿವಾಚಾರ್ಯರ ಒಂದು ತಪಸ್ಸು, ಅವ್ರು ಮಾಡಿರುವಂಥ ಸಮಾಜದ ಕಳಕಳಿ ಸೇವೆ, ಇದೆಲ್ಲವೂ ಕೂಡ ಗಮನಾರ್ಹವಾಗಿರತಕ್ಕಂಥದ್ದು ಅನ್ನುವಂಥ ಮಾತನ್ನ ಹೇಳಿಕ್ಕೆ ನಾನು ಇಷ್ಟಪಡ್ತೇನೆ. ಅಂಥ ಪರಮ ಪೂಜ್ಯರ ಹಿಂದಿನ ಎಲ್ಲಾ ಕಾರ್ಯಕ್ರಮಗಳನ್ನು ಕೂಡ ಬಹಳ ಅದ್ದೂರಿಯಾಗಿ ಮಾಡಿದ್ದಾರೆ. ಪ್ರತಿ 3-4 ವರ್ಷಕ್ಕೊಮ್ಮೆ ದೊಡ್ಡ ಕಾರ್ಯಕ್ರಮ ಅವ್ರದ್ದು ಇದ್ದೇ ಇತ್ತು. ಒಮ್ಮೆ ಹಾರಿಸಿಬಿಡ್ತಾರೆ ಪಟಾಕಿ ಅವರು, ವರ್ಷ ಹಾರುದಿಲ್ಲ. 3-4 ವರ್ಷ ಬಂತಂದ್ರೆ ಒಮ್ಮೆ ಹಾರಿಸಿಬಿಡ್ತಾರೆ ಪಟಾಕಿ. ಇವತ್ತು ನೋಡಿ ಎಲ್ಲ ತಾಯಿಯಂದರು ಎಷ್ಟು ಚಂದ ಕುಂತೀರಿ, ಲಕ್ಷ್ಮೀ ಸ್ವರೂಪರಾಗಿ, ಮಾತೆಯರಾಗಿ. ನಮ್ಮ ಹೆಣ್ಣು ಮಕ್ಕಳು ಅವರ ಮಹತ್ತಿ, ಅವ್ರ ಗೌರವ, ಸಂಪತ್ತು ಏನು ಅಂತ ಕೇಳಿದ್ರೆ ಬಹಳ ಬಂಗಾರ ಹಾಕೊಂಡ್ರ 10 ತೊಲಿ ಬಂಗಾರ ಹಾಕೊಂಡ್ರೆ ಚಂದ ಕಾಣುದಿಲ್ಲ. ಅಂದ್ರ ಒಡಿಸ್ಬೇಡ ಅಂತ ಹೇಳ್ತೀರೇನ್ರಿ ಮುತ್ಯಾರ ಅಂತ ಅಂದಿರ್ ಹೇಳಿದ್ರೆ ಉಡಿ ತುಂಬ, ತಲೆಯಲ್ಲಿ ಮಂಗಲಪ್ರದವಾಗಿರತಕ್ಕಂಥ ದಂಡೆ, ಅರಿಶಿನ ಕುಂಕುಮ, ಹಸಿರು ಬಳೆಗಳು, ಹಸಿರು ಕಣ, ಹಸಿರು ಫಲವನ್ನ ಅವ್ರು ಉಡಿಯೊಳಗೆ ಹಾಕಿದ್ರೆ ಆನಂದವಾಗಿ ಬಿಡ್ತಾರೆ. ಅದಕ್ಕೆ ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಅನ್ನುವಂಥ ಮಾತು ಬರ್ತದೆ.